ನಮಸ್ಕಾರ ಸ್ನೇಹಿತರೆ, ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆಗಸ್ಟ್ 28ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತಿರುವವರು, ಹಾಗೆಯೇ ಸಂಪತ್ ಲಕ್ಷ್ಮಿ, ವೈಭವ ಲಕ್ಷ್ಮಿ ಅಥವಾ ಶುಕ್ರ ಗೌರಿ ಪೂಜೆ ಮಾಡುವವರು ಸಹಿತ ಈ ಮಾಹಿತಿಯನ್ನು ತಪ್ಪದೆ ತಿಳಿದುಕೊಳ್ಳಿ. ಯಾವ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದರೆ ಶುಭ? ಬೆಳಗ್ಗೆ ಪೂಜೆ ಮಾಡಲು ಸಾಧ್ಯವಾಗದವರು ಸಂಜೆ ಯಾವ ಸಮಯದಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು? ಯಾವ ಲಗ್ನದಲ್ಲಿ ಪೂಜೆ ಮಾಡಬಹುದು? ಹಾಗೆಯೇ ಕಳಸ ವಿಸರ್ಜನೆಯನ್ನು ಯಾವಾಗ ಮಾಡಬೇಕು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡುತ್ತೇವೆ. ಆದರೆ ಕೆಲವೊಮ್ಮೆ ವೈಯಕ್ತಿಕ ಕಾರಣಗಳಿಂದ ಅಥವಾ ಕುಟುಂಬದ ಕಾರಣಗಳಿಂದ ಆ ದಿನ ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ತಮ್ಮ ಮನೆಯ ಸಂಪ್ರದಾಯ ಮತ್ತು ಕುಟುಂಬದ ಪದ್ಧತಿಗೆ ಅನುಸಾರವಾಗಿ ಬೇರೆ ಶುಕ್ರವಾರಗಳಲ್ಲಿಯೂ ಲಕ್ಷ್ಮೀ ಪೂಜೆ ಮಾಡುವವರು ಇದ್ದಾರೆ. ಹಾಗಾಗಿ ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಪೂಜೆ ಮಾಡುತ್ತಿರುವವರು ಯಾವ ಶುಭ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯ ಅತ್ಯಂತ ಪವಿತ್ರ ಹಾಗೂ ವಿಶೇಷವಾದಂತಹ ಸಮಯಗಳೆಂದು ಹೇಳಲಾಗುತ್ತದೆ. ಈ ಸಮಯಗಳಲ್ಲಿ ವಿಶೇಷವಾಗಿ ಲಗ್ನವನ್ನು ನೋಡಬೇಕೆಂಬುದಕ್ಕಿಂತ ಈ ಸಮಯದ ಪವಿತ್ರತೆಯನ್ನು ಮುಖ್ಯವಾಗಿ ನೋಡಲಾಗುತ್ತದೆ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣ ಶಾಂತವಾಗಿರುತ್ತದೆ, ಮನಸ್ಸು ಕೂಡ ಪ್ರಶಾಂತವಾಗಿರುವುದರಿಂದ ಭಕ್ತಿಯಿಂದ ದೇವಿಯ ಆರಾಧನೆ ಮಾಡಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಇನ್ನು ಸಂಜೆ ಗೋಧೂಳಿ ಸಮಯ ಕೂಡ ಬಹಳ ವಿಶೇಷವಾಗಿದೆ. ಸಾಂಪ್ರದಾಯಿಕವಾಗಿ ಗೋವುಗಳು ಮನೆಗೆ ಮರಳುವ ಸಮಯವನ್ನು ಗೋಧೂಳಿ ಸಮಯ ಅಂತ ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭಕರ. ಆದ್ದರಿಂದ ಬೆಳಿಗ್ಗೆ ಪೂಜೆ ಮಾಡಲು ಸಾಧ್ಯವಾಗದವರು ಸಂಜೆ ಗೋಧೂಳಿ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಆಗಸ್ಟ್ 28ನೇ ತಾರೀಕಿನ ಪಂಚಾಂಗದ ಪ್ರಮುಖ ಮಾಹಿತಿಯನ್ನು ನೋಡೋಣ. ಆಗಸ್ಟ್ 27ನೇ ತಾರೀಕು ಗುರುವಾರ ಬೆಳಿಗ್ಗೆ 9:09 ಹುಣ್ಣಿಮೆ ತಿಥಿ ಆರಂಭವಾಗುತ್ತದೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9:48 ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತದೆ. ಆಗಸ್ಟ್ 28ರಂದು ಸೂರ್ಯೋದಯ ಬೆಳಿಗ್ಗೆ 6:01 ಹಾಗೂ ಸೂರ್ಯಾಸ್ತ ಸಂಜೆ 6:16 ಆಗುತ್ತದೆ. ಇನ್ನು ಲಕ್ಷ್ಮೀ ಪೂಜೆಗೆ ಅನುಕೂಲವಾಗುವಂಥ ಲಗ್ನಗಳ ಸಮಯವನ್ನು ನೋಡೋಣ. ಮೊದಲನೇದಾಗಿ ಸಿಂಹಲಗ್ನ. ಸಿಂಹಲಗ್ನವು ಬೆಳಿಗ್ಗೆ 5:57 7:29 ಇರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಈ ಸಮಯವನ್ನು ಪರಿಗಣಿಸಬಹುದು. ಬೆಳಗಿನ ಸಿಂಹ ಲಗ್ನವನ್ನು ಆಯ್ಕೆ ಮಾಡಿಕೊಳ್ಳುವವರು 7:29 ಒಳಗೆ ಪೂಜೆಯನ್ನು ಮುಗಿಸುವಂತೆ ಸಮಯವನ್ನು ಯೋಜಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ಮುಂದಿನ ಶುಭ ಸಮಯ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನವು ಮಧ್ಯಾಹ್ನ 12:05 2:23 ಇರುತ್ತದೆ. ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರಿಗೆ ಈ ಸಮಯವು ಅನುಕೂಲಕರ ಆಯ್ಕೆಯಾಗಿದೆ. ಇನ್ನು ಸಂಜೆ ಸಮಯದಲ್ಲಿ ಕುಂಭಲಗ್ನ ಇರುತ್ತದೆ. ಕುಂಭಲಗ್ನವು ಸಂಜೆ 6:09 7:37 ಇರುತ್ತದೆ. ಈ ಸಮಯವು ಪ್ರದೋಷ ಸಮಯ ಮತ್ತು ಗೋಧೂಳಿ ಸಮಯಕ್ಕೆ ಸಮೀಪವಾಗಿರುವುದರಿಂದ ಸಂಜೆ ಪೂಜೆ ಮಾಡಲು ಬಯಸುವವರಿಗೆ ಇದು ಉತ್ತಮ ಸಮಯವಾಗಿದೆ. ವಿಶೇಷವಾಗಿ ಬೆಳಿಗ್ಗೆ ಪೂಜೆ ಮಾಡಲು ಸಾಧ್ಯವಾಗದವರು ಈ ಸಮಯವನ್ನು ಪರಿಗಣಿಸಬಹುದು. ಇನ್ನು ವೃಷಭ ಲಗ್ನ ರಾತ್ರಿ 10:37 ಮಧ್ಯರಾತ್ರಿ 12:03 ಇರುತ್ತದೆ. ಇದು ತಡರಾತ್ರಿಯ ಸಮಯವಾಗಿರುವುದರಿಂದ ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆಗೆ ಈ ಸಮಯವನ್ನು ಆಯ್ಕೆ ಮಾಡಿಕೊಳ್ಳದೇ ಇರುವುದು ಉತ್ತಮ. ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ನೀಡುವಂಥ ಸಂಪ್ರದಾಯಗಳು ಇರುತ್ತವೆ. ಆದ್ದರಿಂದ ರಾತ್ರಿ ತಡವಾಗಿ ಪೂಜೆ ಮಾಡುವುದರಿಂದ ಇಂತಹ ಆಚರಣೆಗಳಿಗೆ ಅನುಕೂಲವಾಗದೇ ಇರಬಹುದು. ಹೀಗಾಗಿ ಸಾಧ್ಯವಾದಷ್ಟು ಈ ಸಮಯವನ್ನು ತಪ್ಪಿಸುವುದು ಒಳ್ಳೆಯದು. ಹಾಗಾದರೆ ಒಟ್ಟಾರೆಯಾಗಿ ಆಗಸ್ಟ್ 28ನೇ ತಾರೀಕು ಲಕ್ಷ್ಮೀ ಪೂಜೆಗೆ ಬ್ರಾಹ್ಮಿ ಮುಹೂರ್ತ, ಗೋಧೂಳಿ ಸಮಯ, ಸಿಂಹಲಗ್ನ, ವೃಶ್ಚಿಕ ಲಗ್ನ ಮತ್ತು ಕುಂಭ ಲಗ್ನವನ್ನು ಪರಿಗಣಿಸಬಹುದು. ಈ ಶುಭ ಸಮಯಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸಮಯವನ್ನು ಆಯ್ಕೆ ಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆ, ಸಂಪತ್ ಲಕ್ಷ್ಮಿ ಪೂಜೆ, ವೈಭವ ಲಕ್ಷ್ಮಿ ಪೂಜೆ ಅಥವಾ ಶುಕ್ರ ಗೌರಿ ಪೂಜೆಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನೆರವೇರಿಸಬೇಕು. ಇನ್ನೂ ಬಹಳಷ್ಟು ಜನರಿಗೆ ಇರುವ ಒಂದು ಪ್ರಶ್ನೆ, ಕಳಸ ವಿಸರ್ಜನೆ ಯಾವಾಗ ಮಾಡಬೇಕು ಅನ್ನೋದು. ಕಳಸ ವಿಸರ್ಜನೆ ಮಾಡುವ ವಿಧಾನವು ಕುಟುಂಬದಿಂದ ಕುಟುಂಬಕ್ಕೆ ಹಾಗೂ ಸಂಪ್ರದಾಯದಿಂದ ಸಂಪ್ರದಾಯಕ್ಕೆ ಬದಲಾಗಬಹುದು. ಶುಕ್ರವಾರವೇ ವಿಸರ್ಜನೆ ಮಾಡುವ ಪದ್ಧತಿ ಇರುವವರು ಪೂಜೆಯನ್ನು ಮುಗಿಸಿ ನೈವೇದ್ಯ ಮತ್ತು ಕರ್ಪೂರ ಆರತಿ ಮಾಡಿದ ನಂತರ ಮುತ್ತೈದೆಯರು ಬಂದು ಹೋದ ಮೇಲೆ ರಾತ್ರಿ ವಿಸರ್ಜನೆ ಮಾಡಬಹುದು. ಇನ್ನು ಕೆಲವರು ಶನಿವಾರ
ಮತ್ತೊಮ್ಮೆ ಪೂಜೆ, ನೈವೇದ್ಯ, ಕರ್ಪೂರ ಆರತಿ, ರಾಹುಕಾಲವನ್ನು ತಪ್ಪಿಸಿ ಪೂಜೆ ಮಾಡುತ್ತಾರೆ. ರಾಹುಕಾಲವನ್ನು ತಪ್ಪಿಸಿ ವಿಸರ್ಜನೆ ಮಾಡಬಹುದು. ಆದ್ದರಿಂದ ಕಳಸ ವಿಸರ್ಜನೆ ವಿಷಯದಲ್ಲಿ ನಿಮ್ಮ ಮನೆಯ ಹಿರಿಯರು ಹೇಳುವ ಪದ್ಧತಿ ಮತ್ತು ನಿಮ್ಮ ಕುಟುಂಬದ ಸಂಪ್ರದಾಯವನ್ನು ಅನುಸರಿಸುವುದು ಒಳ್ಳೆಯದು. ಹಾಗಾಗಿ ಸ್ನೇಹಿತರೆ, ಆಗಸ್ಟ್ 28ನೇ ತಾರೀಕು ವರಮಹಾಲಕ್ಷ್ಮಿ ಪೂಜೆ ಮಾಡುವವರಿಗೆ ಮಾತ್ರವಲ್ಲದೆ ಸಂಪತ್ ಲಕ್ಷ್ಮಿ, ವೈಭವ್ ಲಕ್ಷ್ಮಿ ಅಥವಾ ಶುಕ್ರ ಗೌರಿ ಪೂಜೆ ಮಾಡುವವರಿಗೂ ಈ ಶುಭ ಸಮಯಗಳ ಮಾಹಿತಿ ಉಪಯುಕ್ತವಾಗಬಹುದು. ನಿಮಗೆ ಅನುಕೂಲವಾಗುವ ಶುಭ ಸಮಯವನ್ನು ಆಯ್ಕೆ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ದೇವಿಯ ಪೂಜೆಯನ್ನು ನೆರವೇರಿಸಿ. ತಾಯಿ ಮಹಾಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಮನೆಗಳಲ್ಲಿ ಸದಾ ಸಂತೋಷ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ, ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧೃತಿ ಡಿವೋಷನಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಧಾರ್ಮಿಕ ಹಾಗೂ ಭಕ್ತಿಯ ಮಾಹಿತಿಗಾಗಿ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ. ನಾನು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು.